ಕಾಂಗ್ರೆಸ್ನವರು ವಕ್ಫ್ ಆಸ್ತಿ ತಮ್ಮ ಆಸ್ತಿಯನ್ನಾಗಿಸಿಕೊಂಡಿರುವ ಆರೋಪ. ಶಾಸಕ ಯತ್ನಾಳ್ ಹೇಳಿಕೆಗೆ ವಿಜಯಾನಂದ ಕಾಶಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ. ಬುದ್ಧಿ ಕಲೀಲಿಲ್ಲ ಅಂದ್ರೆ ಇಷ್ಟೇನೆ, ಆ ಮನುಷ್ಯ ಹೋಗ್ತಾನೆ, ಜನರಿಂದ ಹಾಗೂ ಎಲ್ರಿಗೂ ದೂರ ಹೋಗ್ತಾನೆ. ಎಲ್ರೂ ಹೋಗ್ತಾರೆ, ಬಹಳ ಜನ ಹೋಗಿದ್ದಾರೆ, ನೀನು ಹೋಗ್ತೀಯಪ್ಪ. ಎಲ್ರಿಗೂ ಹೋಗೋದು ಅದು ನನಗೂ ಬರುತ್ತೆ, ಅದನ್ನ ಯಾರು ಮರಿಬಾರ್ದು. ಒಬ್ಬ ಹಿರಿಯ ಜೀವಿಗೆ ಇಂಥ ಹೇಳಿಕೆ ಕೊಡುವುದು ಸರಿಯಲ್ಲ. ಬಾಯಿಗೆ ಬಂದಂಗೆ ಮಾತಾಡುವುದನ್ನು ನಿಲ್ಲಿಸದೇ ಇದ್ರೆ ಜನರೇ ಪಾಠ ಕಲಿಸ್ತಾರೆ. ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ. ಒಂದು ಸಂಘವನ್ನ ನಾವೇ ಮಾಡಿದೀವಿ, ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ, ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು, ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ. ನಮ್ಗೆ ಗೊತ್ತಿರುವಂತ ವಿಚಾರ. ಇವ್ರೇನ್ ದುಡ್ಡು ಕೊಟ್ಟಿದ್ರ? ಇವ್ರೇನ್ ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ? ಏನ್ ನೋಡ್ಕೊಂಡಿದ್ರ? 2008 ಈ ಪೀಠವನ್ನ ಮಾಡಿದವರು ಯಾರು? ಇದೇ ಪ್ರಬಣ್ಣ ಉಂಚಿ ಕಟ್ಟಿ, ಇದೇ ನೀಲಕಂಠ ಸುಟಿ, ಇದೇ ವಿಜಯಾನಂದ ಕಾಶ್ಯಪ್ನವರು. ಏನ್ ಇವ್ರಿದ್ರ ಬಸವಗೌಡ ಪಾಟೀಲ್ ಯತ್ನಾಳ್? ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೂ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾರಂತ ತಾಕತ್ತಿದ್ರೆ ಕಟ್ಲಿ, ಇವನು ತೋರಿಸ್ತಾರ ರಾಜ್ಯದ ಜನತೆ. ಎಂತೆಂತವ್ರೋ ಮುಖ್ಯಮಂತ್ರಿ ಅಂತವ್ರೆ ಮನ್ನಾ ಬಾಯಿ ಹಾಕೊಂಡು ಹೋಗ್ಯಾರ. ಇವನ್ ಯಾವ್ರಿ ಕಿಶಾಕ್ ಬದ್ನಿಕಾಯಿ? ಬಾಯಿಗೆ ಬಂದಂಗ ಮಾತಾಡೋದು. ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇದಕ್ಕ. ಇವ್ರ ಬಾಯಿ, ಇವ್ರು ಮಾತಾಡೋದು ಏನ್ರಿ? ನೋಡೇ ನಾನು ಹೇಳಿದ್ದೆ ಇದನ್ನ, ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದಾಗಿದೆ. ಇವತ್ತು ಇನ್ನೂ ಬುದ್ಧಿ ಕಲಿಲಿಲ್ಲ ಅಂದ್ರೆ ಮನುಷ್ಯ ಇಟೆ ಹೋಗ್ತಾನ. ಜನರಿಂತ್ರನು ದೂರ ಹೋಗ್ತಾರ, ಎಲ್ಲರಿಂತ್ರ ದೂರ ಹೋಗ್ತಾರ. ಬಹಳ ಜನ ಹೋಗ್ಯಾರ ನೋಡಿವಿ ನಾವು, ಬಹಳ ಜನ ನೋಡಿವಿ ನಾವು. ಎಷ್ಟ್ ಜನ ಹೋಗ್ಯಾರ ಹೇಳ್ತಾನಲ್ಲಿ, ಹೋಗ್ತಾರ, ಇವ್ರು ಹೋಗ್ತಾರ, ಅವ್ರು ಹೋಗ್ತಾರ, ನೀನು ಹೋಗ್ತೀಯಪ್ಪ. ನಿನಗೂ ಒಂದ್ ದಿವ್ಸ ಮುಗಿದ ಅಂತಿಮ ಇದೆ ನೋಡ್ರಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರನೇ ಅದು. ಯತ್ನಾಳ್ ಅವ್ರ ಸಂಸ್ಕೃತಿ ಎಂತದು, ಸಂಸ್ಕಾರ ಎಂತದು ಅನ್ನೋದು